ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ನನಗೆ ಒಂದು ಲೈಕ್ನ ಕೊಡಿ, ಸರಿನಾ? ನನಗೆ ಇಷ್ಟು ಖುಷಿ ಆಗ್ತಾಯಿದೆ. ನನಗೆ ಇವತ್ತಂತೂ ನಿಜ ನನ್ನ ಹತ್ರ ಸ್ಫಟಿಕನ ತೊಗೊಂಡಿರೋರು ತುಂಬ ಅಂದರೆ ತುಂಬ ನನಗೆ ರೆಸ್ಪಾನ್ಸ್ ಮಾಡ್ತಾಯಿದ್ದಾರೆ. ಸಿಸ್ಟರ್, ನಿಮ್ಮ ಹತ್ರ ತೊಗೊಂಡು ತುಂಬ ನನಗೆ ಒಳ್ಳೆಯದಾಗ್ತಾಯಿದೆ, ವ್ಯಾಪಾರ ಚೆನ್ನಾಗಿ ಆಗ್ತಾಯಿದೆ. ನಮಗೆ ಬೀದಿ ಬದಿಲಿ ನಾವು ಒಂದು ತಳ್ಳೋ ಗಾಡೀಲಿ ವ್ಯಾಪಾರ ಹಾಕ್ಕೊಂಡಿದ್ದು, ಒಂದು ಚಿಕ್ಕ ಮಳಿಗೆ ಅಂಗಡಿನ ಇಟ್ಕೊಂಡಿದ್ದೆ. ತುಂಬ ಜನ ನನ್ನ ಹತ್ರ ತೊಗೊಂಡಿದ್ದಾರೆ ವ್ಯಾಪಾರ ಮಾಡೋರೆಲ್ಲ. ಅವ್ರಿಗೂ ತುಂಬ ಅಂದರೆ ತುಂಬ ಸಕ್ಸಸ್ ಆಗ್ತಾಯಿದೆ. ತುಂಬ ದಿನ ಎಲ್ಲಿದ್ರಿ ನೀವು ಇಷ್ಟು ದಿನ, ನನಗೆ ಇಷ್ಟು ದಿನ ಗೊತ್ತಿದ್ದರೆ ನಾನು ಆವಾಗಲೇ ತೊಗೋತಾ ಇದ್ದೆ ಅಂತೆಲ್ಲ ತುಂಬ ಅಂದರೆ ತುಂಬ ಖುಷಿಯಾಗೋ ಮಾತನ್ನು ಆಡ್ತಾಯಿದ್ದಾರೆ. ನನಗೂ ಕೂಡ ತುಂಬಾ ಖುಷಿ ಆಯಿತು. ಯಾಕೆ ಅಂದರೆ ಯಾರಿಗಾದರೂ ಒಂದು 4 ಜನಕ್ಕೆ ಒಳ್ಳೇದಾಗ್ತಾ ಇದೆ ಅಂತ ಹೇಳಿದ್ರೆ ಯಾರಿಗೆ ತಾನೇ ಖುಷಿಯಾಗಲ್ಲ? ಅದು ನಾನು ಕೊಟ್ಟಿರೋ ಕಲ್ಲಿಂದ ಒಳ್ಳೇದಾಗ್ತಿದೆ ಅಂತ ಹೇಳಿದ್ರೆ ನನಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಅಲ್ವಾ? ಅದಕ್ಕೇ ಹೇಳೋದು, ಯಾರೂ ಕೂಡ ಏನೇನೋ ದುಡ್ಡನ್ನು ಖರ್ಚು ಮಾಡಿಬಿಟ್ಟು ಅದನ್ನು ಮಾಡಿಸಿ ಇದನ್ನು ಮಾಡಿಸಿ 5,000 ಕೊಡಿ 10,000 ಕೊಡಿ ಅಂತ ಕೇಳ್ತಾರೆ. ಯಾರಿಗೂ ಕೂಡ ಕೊಡೋಕ್ಕೆ ಹೋಗಬೇಡಿ. ನಿಮ್ಮ ಕೈಯಾರೆ ನೀವು ಇದನ್ನು ತರಿಸಿ ಕಟ್ಟಿ ನೋಡಿ, ನೀವೇ ಹೇಳ್ತೀರಾ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಈ ಸ್ಫಟಿಕ ಕಲ್ಲು ಇದು ಕಲ್ಲು ಅಲ್ಲ, ಇದು ಎಲ್ಲರ ಪಾಲಿಗೂ ದೇವರು ಅಂತ ಹೇಳ್ಕೊಬೋದು, ಅಷ್ಟು ಒಳ್ಳೆಯದಾಗ್ತಾ ಇದೆ. ಈ ಸ್ಫಟಿಕ ಕಲ್ಲು A to Z ಉಪಯೋಗ ಆಗುತ್ತೆ ಎಲ್ಲರಿಗೂ ಕೂಡ. ಮನೆಯಲ್ಲಿ ಏನಾದರೂ ತೊಂದರೆ ಇದೆ, ಮನೆಯಲ್ಲಿ ಯಾರಾದರೂ ಮಾಡಿಸಿದ್ರೆ, ಮನೆಗೆ ಏನಾದರೂ ದೃಷ್ಟಿ ಬಿದ್ದಿದ್ರೆ ಮನೆಗೆ ಕಟ್ಟಬಹುದು. ಇಲ್ಲಾಂದರೆ ವ್ಯಾಪಾರ ಜಾಗದಲ್ಲಿ ವ್ಯಾಪಾರ ಆಗ್ತಾ ಇಲ್ವಾ, ಬಿಸ್ನೆಸ್ ಜಾಗದಲ್ಲಿ ಬಿಸ್ನೆಸ್ ಆಗ್ತಾ ಇಲ್ವಾ, ನಿಮಗೆ ಎಷ್ಟೇ ಸಂಪಾದನೆ ಮಾಡಿದ್ರೂ ಕೈಯಲ್ಲಿ ನಿಲ್ತಾ ಇಲ್ವಾ, ನಿಮಗೆ ಸಾಲ ಜಾಸ್ತಿ ಆಗ್ತಿದೆಯಾ, ನಿಮ್ಮ ಹತ್ರ ಸಾಲ ತುಂಬ ಜಾಸ್ತಿ ಆಗ್ತಾ ಇದೆ, ಬಡ್ಡಿಗೆ ಬಡ್ಡಿ ನಾನು ಕಟ್ತಾ ಇದ್ದೀನಿ, ಸಾಲನೇ ತೀರ್ತಾ ಇಲ್ಲ ನನಗೆ ಅಂತ ತುಂಬ ಜನ ನನಗೆ ಕಮೆಂಟನ್ನು ಮಾಡ್ತಾ ಇದ್ದೀರಾ. ತುಂಬ ಜನ ಹೇಳ್ತಾ ಇದ್ದೀರಾ ಇದನ್ನು ಕಟ್ಟಿದ ಮೇಲೆ ನನಗೆ ಪರವಾಗಿಲ್ಲ, ಹಂತವಾಗಿ ನನ್ನ ಸಾಲ್ವ್ ಮಾಡ್ಕೊಂಡು ಬರ್ತಾ ಇದ್ದೀನಿ, ತುಂಬ ನಂಬಿಕೆ ಬಂದಿದೆ ಇದ್ರ ಮೇಲೆ ಅಂತೆಲ್ಲ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಇದೊಂದೇ ಬೇಕಿರೋದು. ಎಷ್ಟೋ ಜನ ಮತ್ತೆ ಹೇಳಲ್ಲ, ಒಳ್ಳೆಯದಾದರೆ ಪ್ಲೀಸ್ ಹೇಳಿ, ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಒಂದೇ ಒಂದು ಮೆಸೇಜ್ ಹಾಕಿ, ಇಲ್ಲ ಒಂದೇ ಒಂದು ವಾಯ್ಸ್ ಮೆಸೇಜ್ ಹಾಕಿ. ನಿಮ್ಗೆ ಬಂದಿಲ್ಲ ಅಂದರೂ ಕೂಡ ಎಷ್ಟೋ ಜನ ಕಾಲ್ ಮಾಡಿ ಹೇಳ್ತಾ ಇದ್ದೀರಾ, ಸಿಸ್ಟರ್ ನನಗೆ ವಾಯ್ಸ್ ಮೆಸೇಜ್ ಹಾಕೋಕ್ಕೂ ಬರಲ್ಲ, ಮೆಸೇಜು ಹಾಕೋಕ್ಕೆ ಬರಲ್ಲ, ನನ್ನ ಮಗಳೂನೆಲ್ಲ ಬೇರೆಯವ್ರ ಹತ್ರ ನಾನು ಆರ್ಡರ್ ಮಾಡಿಸ್ಕೊಂಡಿದ್ದು ಅಂತ, ಒಳ್ಳೇದಾಗ್ತಾ ಇದೆ, ನಾನು ಏನು ಮಾಡಲಿ ಅಂತ. ಹಾಗಾಗಿ ಪರವಾಗಿಲ್ಲ, ನೀವು ಏನೋ ಒಂದು ವಾಯ್ಸ್ ಮೆಸೇಜನ್ನ ಹಾಕಿ, ಇನ್ನೂ 4 ಜನಕ್ಕೆ ಒಳ್ಳೆಯದಾಗಲಿ, ಒಂದು ಮೆಸೇಜ್ ಹಾಕಿ, ನಾನು ಅದನ್ನು ಅವರಿಗೆ ತೋರಿಸೋದ್ರಿಂದ ಇನ್ನೂ 4 ಜನಕ್ಕೆ ಒಳ್ಳೆಯದಾಗಲಿ ಅಷ್ಟೇ ಹೇಳೋದು. ಯಾಕೆಂದರೆ ಇದ್ದಕ್ಕಿದ್ದಾಗೆ ಇದು ಮೋಸದ ಏನು ಹೇಳೋದು, ದೇಶದಲ್ಲಿ ಎಷ್ಟೋ ಜನ ಮೋಸ ಮಾಡ್ತಾ ಇರ್ತಾರೆ. ಹಾಗಾಗಿ ಜನಕ್ಕೆ ಅಷ್ಟು ನಂಬಿಕೆ ಬಂದಿರಲ್ಲ, ಅಂದರೆ ಜೀವನದಲ್ಲಿ ಅಷ್ಟು ಅವರು ಸೋತಿರ್ತಾರೆ. ಎಲ್ಲರನ್ನೂ ನಂಬಿ ತುಂಬ ಜನ ಸೋತಿರ್ತಾರೆ. ಹಾಗಾಗಿ ಬೇಗ ನಿಜ ಹೇಳಿದ್ರು ಕೂಡ ಕೆಲವ್ರಿಗೆ ನಂಬಿಕೆ ಬರಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಪ್ಲೀಸ್ ನಿಮಗೆ ಬದಲಾವಣೆ ಅನ್ನೋದು ಸ್ವಲ್ಪನಾದರೂ ಆಗಿದರೂ ಕೂಡ ನಮಗೆ ಶೇರ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾನು ನಿಮಗೆ ಹೇಳಿ ಗೊತ್ತಾಯ್ತಲ್ವ, ಹಾಗೆಯೇ ನೀವು ಇನ್ನೊಂದು ಸ್ವಲ್ಪ ಜನಕ್ಕೆ ಹೇಳಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅವರಿಂದ ಏನೂ ನಮಗೆ ಬೇಡ, ಅವ್ರಿಗೆ ಒಳ್ಳೆಯದಾಗಿ ಏನೋ ಒಂದು ನಮಗೆ ನಮ್ಮ ಮಕ್ಕಳಿಗೆ ಹಾರೈಸಿದ್ರೆ ಸಾಕು, ಒಳ್ಳೆಯದಾಗಿ ಆಗಿದೆ ನಮಗೆ ಚೆನ್ನಾಗಿರಿ ಅಂತ ಒಂದೇ ಒಂದು ಮಾತು ಹಾರೈಸಿದರೆ ಸಾಕು ಅಷ್ಟೇ ಅಲ್ವಾ? ಅದು ನಮಗೆ ಒಂದು ಕೆಟ್ಟ ಕಾಲಕ್ಕೆ ಅದು ನಮಗೆ ಉಪಯೋಗಕ್ಕೆ ಬರುತ್ತೆ. ಈ ಸ್ಫಟಿಕ ಕಲ್ಲು ನಿಜವಾಗ್ಲೂ ವ್ಯಾಪಾರ ಅಭಿವೃದ್ಧಿ ಆಗೋಕ್ಕೆ, ಬಿಸ್ನೆಸ್ ಅಭಿವೃದ್ಧಿ ಆಗೋಕ್ಕೆ, ಅದಾದಮೇಲೆ ಇದನ್ನು ನಿಮಗೆ ಕಟ್ಟಿದ ಮೇಲೆ ನೀವು 7 ದಿನ ನನಗೆ ಹೇಳ್ಕೊಡೋ ಹಾಗೆ ನೀವು ಮಾಡಿಕೊಡ್ಬೇಕಾಗುತ್ತೆ. ನೀವು ನನ್ನ ಜೊತೆ ನನ್ನ ಹತ್ರ ಆರ್ಡರ್ ಮಾಡ್ಕೊಳ್ಳಿ, ನಾನು ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. 7 ದಿನ ಏನು ಮಾಡಬೇಕು, ಹೇಗಿರಬೇಕು ಅಂತ ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ಅದಲ್ಲದೆ ನಾನು ದುವಾನೂ ಕೂಡ ಮಾಡಿ ನಾನು ಕಳಿಸ್ತೀನಿ. ನಾನು 101 ಬಾರಿ ನಾನು ಓದಿ, ನಾನು ಅದಕ್ಕೆ ಒಂದು ನೀರಲ್ಲಿ ದಮ್ಮು ಮಾಡಿ ಎಲ್ಲದಕ್ಕೂ ಕೂಡ ನಾನು ಹಾಕಿ ನೀರನ್ನು ಧುವಾನು ಮಾಡಿ ಕಳಿಸ್ತಾ ಇದ್ದೀನಿ. ಹಾಗೇ ಕಳಿಸ್ತಾ ಇಲ್ಲ ನಾನು, ಯಾಕೆಂದರೆ ನನ್ನನ್ನು ನಂಬಿ ನೀವು ತೊಗೊಂಡಿದ್ದೀರ ಅಲ್ವಾ, ನಿಮಗೆ ಖಂಡಿತ ಒಳ್ಳೆಯದಾಗಬೇಕು. ನನಗೆ ಎಲ್ಲ ಪೂರ್ತಿನ ಆಗಿಲ್ಲ ಅಂತ ಸ್ವಲ್ಪನಾದರೂ ಸಾಲ ಮುಕ್ತರಾಗಬೇಕು, ಏನೋ ಒಂದಷ್ಟು ಫಸ್ಟಿಗಿಂತ ಇವಾಗ ಅಭಿವೃದ್ಧಿ ಆಗಬೇಕು, ಒಳ್ಳೆಯದಾಗಬೇಕು. ಆಗ್ತಾಯಿದೆ, ತುಂಬ ಚೆನ್ನಾಗೇ ಆಗ್ತಾಯಿದೆ. ಆದರೆ ನಾನು ಹೇಳ್ತಾ ಇರೋದು ಜನಗಳಿಗೆ ಅಷ್ಟೇ. ಮತ್ತು ತುಂಬ ಜನ ತಪ್ಪು ಜಾಗದಲ್ಲಿ ಕಟ್ತಾ ಇದ್ದೀರಾ. ಅದು ಕಟ್ಟಿದರೆ ನಿಜವಾಗ್ಲೂ ಆಗ್ತಾ ಇಲ್ಲ. ನೀವು ಏನಾದರೂ ನನ್ನ ಹತ್ರ ಆರ್ಡರ್ ಮಾಡ್ಕೊಂಡಿರೋರು ಏನು ಮಾಡಿ ಅಂದರೆ, ಕಟ್ಟಾದಮೇಲೆ ಒಂದು ಫೋಟೋ ಕಳಿಸಿ,
ದೂರದಿಂದ ಒಂದು ಫೋಟೋ ಕಳಿಸಿ ಎಲ್ಲಿ ಕಟ್ಟಿದ್ದೀರಾ ಅಂತ. ನನಗೆ ಸ್ವಲ್ಪ ಜನ ನನಗೆ ಮೆಸೇಜ್ನ ಮಾಡ್ತಾಯಿದ್ದೀರಾ, ಅದಾದಮೇಲೆ ಫೋಟೋ ಕಳಿಸಿ ಅಂತ ಹೇಳಿದ್ರೆ ನಾನು ಅವ್ರು ನೋಡಿದ್ರೆ ಎಲ್ಲೆಲ್ಲೋ ಕಟ್ಕೊಂಡಿರ್ತಾರೆ, ಗೇಟ್ ಹತ್ರ ಕಟ್ಕೊಂಡಿರ್ತಾರೆ, ಮನೆ ಒಳಗಡೆ ಕಟ್ಕೊಂಡಿರ್ತಾರೆ, ಮನೆ ಏನು ಗೋಡೆ ಇದೆಯಲ್ಲ ಗೋಡೆ ಮೇಲೆ ಇಟ್ಕೊಂಡಿರ್ತಾರೆ. ಅದೆಲ್ಲ ಮಾಡಿದ್ರೆ ಏನು ಉಪಯೋಗ ಆಗುತ್ತೆ? ಹಾಗೆ ಕಟ್ಟಕ್ಕೆ ಹೋಗಬೇಡಿ. ನೀವು ನನಗೆ ಮೆಸೇಜ್ ಮಾಡಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ನಿಮಗೆ ಬಂದು ತಲುಪಾದ್ಮೇಲೂ ಕೂಡ ನೀವು ಎಲ್ಲಿ ಕಟ್ಟಬೇಕು, ಯಾವ ಜಾಗದಲ್ಲಿ ಕಟ್ಟಬೇಕು, ಬಂದು ತಲುಪಿದ ತಕ್ಷಣ ನೀವು ಏನು ಮಾಡಬೇಕು ಎಲ್ಲನೂ ಕೂಡ ಹೇಳ್ಕೊಡ್ತೀನಿ ನಾನು. ಯಾರಿಗೂ ಕೂಡ ಇದುವರೆಗೂ ನಾನು ರಿಪ್ಲೈ ಮಾಡಿಲ್ಲ ಅನ್ನೋಂಗಿಲ್ಲ, ಎಲ್ಲರಿಗೂ ಕೂಡ ರಿಪ್ಲೈ ಮಾಡಿದ್ದೀನಿ. ಆಲ್ಮೋಸ್ಟ್ ನನ್ನ ಹತ್ರ ತೊಗೊಂಡೇ ಇರೋಲ್ಲ ಅವರು ಕೂಡ ನಾನು ಅಂಗಡಿಯಿಂದ ತಂದುಬಿಟ್ಟಿದ್ದೀನಿ. ಏನು ಮಾಡಲಿ ಅಂದರೆ ಅವ್ರಿಗೂ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಯಾಕೆಂದರೆ ಪರವಾಗಿಲ್ಲ, ನನ್ನ ಹತ್ರ ತೊಗೊಂಡಿಲ್ಲ ಅಂದ ತಕ್ಷಣ ನಾನು ಅವ್ರನ್ನ ಇದು ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವ್ರು ನನ್ನ ವ್ಯೂವರ್ಸ್ನ ನಂಬಿ ಅವ್ರನ್ನ ನನ್ನ ವಿಡಿಯೋ ನೋಡಿ ಮಾಡಿದ್ದಾರೆ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ. ಆಲ್ಮೋಸ್ಟ್ ಹೇಳಿದ್ದೀರಾ ಬೇರೆಯವರು ಕೂಡ, ನನ್ನ ಅಂಗಡಿಯಿಂದ ತಂದು ಕೂಡ ನನಗೇನು ಆಗ್ತಾಯಿಲ್ಲ ಸಿಸ್ಟರ್, ನಿಮ್ಮ ಹತ್ರ ತರಿಸಿ ನೋಡಿದೆ ತುಂಬ ಒಳ್ಳೇದಾಗ್ತಾಯಿದೆ. 6 ತಿಂಗಳಿಂದ ಅಂಗಡಿಯಿಂದ ತಂದು ಕಟ್ಟಿದೆ, ಅದೇನು ಕೂಡ ನನಗೆ ಯೂಸ್ ಆಗಿಲ್ಲ ಅಂತ ಅಂಗಡಿಯಿಂದ ತಂದಿದ್ದು ಬೇರೆ ಚೇಂಜ್ ಮಾಡಿಬಿಟ್ಟು ನನ್ನ ಹತ್ರ ತರಿಸಿ ಹಾಕಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ಥ್ಯಾಂಕ್ ಯು. ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟು ನೀವು ಮಾಡಿದ್ದಕ್ಕೆ ನಿಮ್ಗೆ ಒಳ್ಳೇದು ಆಗಿದೆಯಲ್ವ, ಅಷ್ಟೇ ಸಾಕು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ನೋಡಿ, ಇವತ್ತು ಶುಕ್ರವಾರದ ದಿನ ಯಾರೆಲ್ಲ ನನ್ನ ಹತ್ರ ಆರ್ಡರ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಶನಿವಾರ ಡಿಸ್ಪ್ಯಾಚ್ ಮಾಡಬೇಕಾಗಿತ್ತು. ಸಾರಿ, ಶನಿವಾರದ ದಿನ ಕೊರಿಯರ್ ಆಫೀಸ್ ಫುಲ್ ರಶ್ ಇತ್ತು. ನಾನು ಪೋಸ್ಟಿಂದ ನಾನು ಕೊರಿಯರ್ ಮಾಡಿಸೋದು, ಹಾಗೆಂದರೆ ತುಂಬ ರಶ್ ಇತ್ತು. ಹಾಗಾಗಿ ಇಷ್ಟು ಕೊರಿಯರ್ ಒಂದೇ ಸತಿ ಹಾಕ್ಸ್ಕೊಳ್ಳಲ್ಲ ಅವರು. ಹಾಗಾಗಿ 1-2 ಅರ್ಜೆಂಟ್ ಇರೋರಿಗೆ, ಫುಲ್ ಅರ್ಜೆಂಟ್ ಇರೋರಿಗೆ ಎಕ್ಸ್ಟ್ರಾ ಅಮೌಂಟನ್ನು ಹಾಕಿದರು ನನಗೆ. ಪ್ಲೀಸ್ ನನಗೆ ಬೇಗ ಕಳಿಸ್ಕೊಡಿ ಅಂತ. ಅವರಿಗೆ ನಾನು ಬೇಗ ಕಳಿಸ್ಕೊಟ್ಬಿಟ್ಟೆ, ಒಂದು 4-5 ಬೇಗ ಕಳಿಸ್ಕೊಟ್ಬಿಟ್ಟೆ. ಇನ್ನು ಮಿಕ್ಕಿದೆಲ್ಲ ಏನಿದೆ ಫ್ರೀ ಶಿಪ್ಪಿಂಗ್ಗಳು ಅದನ್ನು ಸೋಮವಾರ ಅಂದರೆ ನಾಳೆ ಬೆಳಗ್ಗೆನೇ ನಿಮಗೆ ಎಲ್ಲ ರೆಡಿಯಾಗಿದೆ, ಡಿಸ್ಪ್ಯಾಚ್ ಬೆಳಗ್ಗೆನೇ ಮಾಡಿಸ್ಬಿಡ್ತೀನಿ. ಇದೊಂದು ಸಾರಿ ಅಂತ ಹೇಳ್ತೀನಿ, ಸರಿನಾ? ಏನಾದರೂ ನಿಮಗೆ ಬರುತ್ತೆ ಪದೇ ಪದೇ ನಿಮಗೆ ಡೌಟ್ ಏನು ಬೇಡ, ಬರಲು ಅನ್ನೋಂಥ ಯಾರಿಗೂ ಕೂಡ ಡೌಟ್ ಬೇಡ. ಆ ಥರ ಏನಾದರೂ ಆದರೆ ನನಗೆ ರಿಟರ್ನ್ ಬರುತ್ತೆ, ಇಲ್ಲಾಂದರೆ ನಿಮಗೆ ಬರುತ್ತೆ, ಅಷ್ಟೇ ಆಗೋದು. ಮಧ್ಯ ಎಲ್ಲೂ ಕೂಡ ಹೋಗೋಕ್ಕೆ ಸಾಧ್ಯ ಆಗಲ್ಲ. ಅದಾದಮೇಲೆ ಹಾಲಲ್ಲಿ ಇಡಿ. ತುಂಬ ಜನಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಮನೆಗೆ ಅಂತ ತೊಗೊಂಡ್ರೆ ನೀವು ಹೊರಗಡೆ ಕಟ್ಟೋಕ್ಕಾಗಿಲ್ಲ ಅಂದರೆ ನೋಡಿ, ಹಾಲ್ ಇದೆ ನೋಡು, ಮೇನ್ ಹಾಲ್. ಇಲ್ಲಿ ಈ ಕಡೆ ಸೋಫಾ ಇದೆ, ಆ ಕಡೆ ದಿವಾನ್ ಕಟ್ಟಿದೆ, ಎಲ್ಲ ಕೂತ್ಕೊಳ್ಳೋ ಅಂಥ ಜಾಗ ಹಾಲ್ ಇದು. ಮುಂದೆ ಬಂದು ಟಿವಿ ಯೂನಿಟ್ ಇದೆ. ಟಿವಿ ಯೂನಿಟ್ ನೋಡ್ತಾ ಇದ್ದೀರಲ್ಲ, ಈ ಕಲ್ಲನ್ನ ಇಲ್ಲಿ ಇಟ್ಟಿದ್ದೀನಿ ಮೇಲ್ಗಡೆ. ತುಂಬ ಕೆಳಗಡೆನೂ ತುಂಬ ಜನ ಇಡ್ತಾ ಇದ್ದೀರಾ, ಎಲ್ಲರಿಗೂ ಕಾಣೋ ರೀತಿ ಈಗ ನಾನು ಇಟ್ಟಿದ್ದೀನಿ ನೋಡಿ. ಎನಿ ಟೈಮ್ ನಂದು ಸ್ಫಟಿಕ ಬಂದು ಇಲ್ಲೇ ಇರೋದು. ಕೆಳಗೆ ಎಷ್ಟೋ ಜನ ಕೆಳಗಡೆ ಇಟ್ಬಿಡ್ತಾ ಇದ್ದೀರಾ. ಏನು ಸಿಸ್ಟರ್, ಎಷ್ಟು ಅದು ಬಂದು ನಿಮಗೆ ಏನು ಹೇಳೋದು, ಅದು ಬಂದು ನಿಮಗೆ ಅನ್ನ ಕೊಡೋಕ್ಕೆ, ಅದೃಷ್ಟ ತರೋಕ್ಕೆ ತಂದಿರೋ ಅಂಥ ಕಲ್ಲು ಅದು. ಅಷ್ಟು ಕೆಳಗಡೆ ಇಡಬಾರ್ದು ಯಾವತ್ತೂ ಕೂಡ. ನಿಮಗೆ ಅದೃಷ್ಟ ಸಿಗಬೇಕು, ಅದರಿಂದ ಒಳ್ಳೇದಾಗಬೇಕು ಅಂದರೆ ಈ ಥರ ಯಾರಿಗೂ ಕೈಗೆ ಎಟಕ್ದಂಗೆ ಒಂದು ದೂರ ಎಲ್ಲೋ ಒಂದು ಪ್ಲೇಸ್ ಮಾಡಿ ಇಡಿ. ಇಲ್ಲಾಂದರೆ ರೆಡಿಮೇಡು ಸ್ಟ್ಯಾಂಡ್ಗಳು ತುಂಬ ಸಿಗುತ್ತಲ್ವ, ಆ ಥರ ತಂದು ಒಂದು ಗೋಡೆಗೆ ಹಾಕ್ಬಿಟ್ಟು ಒಂದು ಹಾಲಲ್ಲಿ ಒಂದು ಗೋಡೆ ಒಂದು ಸೈಡಲ್ಲಿ ಇಡಿ ಸಿಸ್ಟರ್, ಸರಿನಾ? ಇಲ್ಲಾಂದರೆ ಮೇನ್ ಡೋರಲ್ಲಿ ಹಾಕಿ, ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಹೊರಗಡೆ ಬೇಡ, ಒಳಗಡೆ ತುಂಬ ಜನ ಕಟ್ತಾ ಇದ್ದೀರಾ, ಮತ್ತು ಬಟ್ಟೆ ಹಾಕಿ ಕಟ್ತಾ ಇದ್ದೀರಾ ಅಂತ ಹೇಳ್ತಿದ್ದೀರಾ. ಖಂಡಿತ ಬಟ್ಟೆಯನ್ನು ಹಾಕಬಾರ್ದು, ಬಟ್ಟೆ ಮಾತ್ರ ಹಾಕಬಾರ್ದು. ಬಟ್ಟೆ ಹಾಕಿದ್ರೆ ಏನು ಕೂಡ ಯೂಸ್ ಆಗಲ್ಲ ನಿಮಗೆ. ಹಾಗೆ ನೀವು ಬಿಳಿ ಈ ಸ್ಫಟಿಕ ಕಲ್ಲಿಗೆ ನೀವು ಕಪ್ಪು ದಾರನ ಇಲ್ಲ ಹ್ಯಾಂಗಿಂಗ್ ಮಾಡಿ. ಇವಾಗ ಕಲ್ಲು ಬಂದು ದಪ್ಪ ಇರುತ್ತೆ, ಪ್ಲೀಸ್ ಎಲ್ಲರೂ ಕೂಡ ಹ್ಯಾಂಗಿಂಗ್ ಪರ್ಚೇಸ್ ಮಾಡಿ. ನನ್ನ ಸಜೆಷನ್ ಯಾಕೆ ಅಂದರೆ, ನಾನು ತುಂಬ ಜನನ ನೋಡಿದ್ದೀನಿ, ಇಲ್ಲ ಸಿಸ್ಟರ್ ನಮಗೆ ಹ್ಯಾಂಗಿಂಗ್ ಬೇಡ, ನಮಗೆ ಬಂದು ನನಗೆ ದಾರನೇ ಕೊಟ್ಟು ಕಳಿಸಿ ಅಂತ ಹೇಳ್ತೀರಾ. ಅದಾದಮೇಲೆ ನಿಮಗೆ ಕೈಗೆ ತಲುಪಿದ ಮೇಲೆ ಸಿಸ್ಟರ್ ನಮಗೆ ಹ್ಯಾಂಗಿಂಗ್ ಬೇಕು, ಇದನ್ನು ಕಟ್ಟೋಕ್ಕಾಗ್ತಾಯಿಲ್ಲ, ವೆಯ್ಟ್ ಇದೆ, ಹ್ಯಾಂಗಿಂಗ್ ಬೇಕು ಅಂತೆಲ್ಲ ಕೇಳ್ತಾ ಇದ್ದೀರಾ. ಹ್ಯಾಂಗಿಂಗ್ ಪ್ಲೀಸ್ ಎಲ್ಲರೂ ಕೂಡ ಆದಷ್ಟು ಹ್ಯಾಂಗಿಂಗ್ನ ತರಿಸ್ಕೊಳ್ಳಿ ನೀವು. ಯಾಕೆಂದರೆ ಸೇಫ್ಟಿಯಾಗಿ ನೀವು ಹ್ಯಾಂಗ್ ಮಾಡ್ಕೋಬೋದು, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ನಿಮಗೆ ಹ್ಯಾಂಗಿಂಗ್ ತುಂಬ ಅಟ್ರಾಕ್ಟ್ ಆಗಿ ಕಾಣುತ್ತೆ, ಸೇಫ್ಟಿ ಆಗಿರುತ್ತೆ. ನೋಡಿ, ಇದು ಬಂದು ಹ್ಯಾಂಗಿಂಗ್, ರೆಡಿಮೇಡ್ ಹ್ಯಾಂಗಿಂಗ್. ಇದು ನಿಮಗೆ ಹೊರಗಡೆ ತೊಗೋತೀವಿ ಅಂದರೆ ಜಾಸ್ತಿ ಬೀಳುತ್ತೆ. ನಾನು ನಿಮಗೆ ಅಷ್ಟು ಜಾಸ್ತಿನೇ ಕೊಡೋದೇ ಇಲ್ಲ. ಆಲ್ಮೋಸ್ಟ್ ನಾನು ಏನು ಚಾರ್ಜ್ ಹಾಕ್ತೀನಿ ಆ ಚಾರ್ಜ್ ಹಾಕ್ಕೊಡ್ತೀನಿ, ನಿಮ್ಮ ಇಷ್ಟ. ನಾನು ಹೇಳಿರೋದು ನನ್ನ ಸಜೆಷನ್ ಅಷ್ಟೇ, ನನ್ನ ಸಜೆಷನ್. ಯಾಕೆಂದರೆ ನನಗೆ ಮೆಸೇಜ್ಗಳು ಬರ್ತಾ ಇದೆ. ಯಾಕೆಂದರೆ ಹ್ಯಾಂಗಿಂಗ್ ತೊಗೊಳ್ಳಿ ಅಂತ ಹೇಳಿದಾಗ ಬೇಡ ಅಂತ ಹೇಳ್ಬಿಡ್ತಾರೆ. ಅವ್ರ ಕೈಗೆ ತಲುಪಿದ ಮೇಲೆ
ಅವರು ಹ್ಯಾಂಗಿಂಗ್ ಬೇಕು ಸಿಸ್ಟರ್, ತೊಗೋಬೇಕಾಗಿತ್ತು ಅಂತ ಹೇಳ್ತಾರೆ. ಇಷ್ಟೇ ನಾನು ಹೇಳಬೇಕಾಗಿದ್ದು. ಎಲ್ಲರಿಗೂ ಕೂಡ ವಿಡಿಯೋ ಮಾಡಿ ವಿಡಿಯೋ ಮಾಡ್ಬೋದು, ವಿಡಿಯೋ ಮಾಡಿಕೊಡಿ ಅಂತ ಹೇಳಿದೆ. ತುಂಬ ಜನಕ್ಕೆ ವ್ಯಾಪಾರ ಮಾಡ್ತಾ ಇದ್ದಾರಲ್ಲ ಅವರು ಏನಂತ ಹೇಳಿದ್ರು, ಸಿಸ್ಟರ್ ನಮಗೆಲ್ಲ ಹ್ಯಾಂಗಿಂಗ್ಗೆ ಹಿಡ್ಕೊಂಡು ಹ್ಯಾಂಗಿಂಗ್ ಅಂತ ಇದ್ದೀನಿ, ನನಗೆ ವಿಡಿಯೋ ಮಾಡೋಕ್ಕೆ ಬರಲ್ಲ, ಒಂದು ಸ್ವಲ್ಪ ಟೈಮ್ ತೊಗೊಂಡು ಬನ್ನಿ, ನೀವು ನನ್ನ ಹತ್ರ ವಿಡಿಯೋ ಮಾಡಿಸ್ಕೊಳ್ಳಿ, ಖಂಡಿತ ನಾನು ಹೇಳ್ತೀನಿ, ನನಗೇನು ಒಳ್ಳೆಯದಾಗಿದೆ ಅದನ್ನು ಹೇಳ್ತೀನಿ, ಇನ್ನೂ 4 ಜನಕ್ಕೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನನ್ನ ಹೊರಗಡೆ ಕಳಿಸ್ತಾ ಇಲ್ಲ, ನಾನು ಏನು ಮಾಡಲಿ, ನೋಡೋದ ಒಂದಲ್ಲ ಒಂದಿನ ಒಂದು ವಿಡಿಯೋನೂ ಮಾಡ್ತೀನಿ.